ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎಕ್ಸಾಮ್ 2023ಯ ಹೊಸ ಅಪ್ಡೇಟ್ ಕೆಇಯಿಂದ ಈ ಹೊತ್ತಿಗೆ ಬಂದಿದೆ. ಈ ವಾರದಲ್ಲಿ ರಿಸಲ್ಟ್ ಕೊಡ್ತೇವೆ ಅನ್ನೋ ಭರವಸೆಯನ್ನು ಹೇಳಿದರು. ಅದೇ ರೀತಿ ಕೆಸೆಟ್ನಿಂದ 2023ರ ಎಕ್ಸಾಮ್ನ ತಾತ್ಕಾಲಿಕ ಫಲಿತಾಂಶಗಳ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಲಾಗಿದೆ. ತಾತ್ಕಾಲಿಕ ಫಲಿತಾಂಶ ಪಟ್ಟಿಯ ಕಟ್ ಆಫ್ ಇಲ್ಲಿ 3 ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಪ್ರಕಟಣೆ ಅಂದರೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ನಲ್ಲಿ ಕೆಸೆಟ್ 2020 ತಾತ್ಕಾಲಿಕ ಫಲಿತಾಂಶ ಪಟ್ಟಿಯ ಕಟ್ ಆಫ್ ಎಷ್ಟು ಅಂತ ಹೇಳಿದ್ದಾರೆ. ಕಟ್ ಆಫ್ ಎಷ್ಟು ಅಂತ ಹೇಳಿದ್ದಾರೆ. ಹಾಗೆಯೇ ಕೆಸೆಟ್ 2020 ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಈ ಥರ 3 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯ ಕಟ್ ಆಫ್ ಅಂತ ಕೊಟ್ಟಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ 2-3 ಸಲ ಕ್ಲಿಕ್ ಮಾಡಿ ಅನಂತರ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಕೆಇಎ ಅಥಾರಿಟಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿದ್ದಾರೆ. ಸಬ್ಜೆಕ್ಟ್ ವೈಸ್, ಕ್ಯಾಟಗರಿ ವೈಸ್, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಕ್ವಾಲಿಫೈಡ್ ಇನ್ ಕೆಸೆಟ್ 2023 ಅಲಾಂಗ್ ವಿತ್ ಕಟ್ ಆಫ್ ಮಾರ್ಕ್ಸ್ ಇನ್ ದ ರೆಸ್ಪೆಕ್ಟಿವ್ ಕ್ಯಾಟಗರೀಸ್ ಅಂತ ಕೊಟ್ಟಿದ್ದಾರೆ. ಹೀಗೆ ಸಬ್ಜೆಕ್ಟ್ ವೈಸ್ ಎಷ್ಟು ಹೈಯೆಸ್ಟ್ ಸ್ಕೋರ್ ಅಂತ ಕೊಟ್ಟಿದ್ದಾರೆ. ಕಾಮರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟಿತ್ತು, 218 ಇತ್ತು. ಸೊ ಆ ಥರ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಸೀರಿಯಲ್ ನಂಬರ್, ಕ್ಯಾಟಗರಿ, ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಜನರಲ್ ಅವರೆಷ್ಟು, PWD ಎಷ್ಟು, ಟ್ರಾನ್ಸ್ಜೆಂಡರ್ ಅವರೆಷ್ಟು ಸೆಲೆಕ್ಟ್ ಆಗಿದ್ದಾರೆ. ಹಾಗೆಯೇ ಜನರಲ್ ಅವರಿಗೆ ಕಟ್ ಆಫ್ ಎಷ್ಟು, PWD ಎಷ್ಟು ಹಾಗೂ ಟ್ರಾನ್ಸ್ಜೆಂಡರ್ ಅವರು ಎಷ್ಟು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ಟೋಟಲ್ ಸಹ ಹೇಳಿದ್ದಾರೆ. ಹಾಗೆ ಎಲ್ಲ 41 ವಿಷಯಗಳ ಬಗ್ಗೆ ಇಲ್ಲಿ ಕಟ್ ಆಫನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಟ್ ಆಫನ್ನು ನೋಡ್ಕೋಬೋದು. ನಿಮ್ಮ ಕ್ಯಾಟಗರಿ ವೈಸ್ ಕಟ್ ಆಫನ್ನು ನೋಡ್ಕೋಬೋದು. ಈ ಪೇಜಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇಲ್ಲಿ 3ನೇ ಆಪ್ಷನ್ ಇರುವಂಥದ್ದು ಕೆಸೆಟ್ 2023ರ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಂತ. ಇಲ್ಲಿ 41 ವಿಷಯಗಳಿಗೆ ಸಂಬಂಧಪಟ್ಟಂತಹ ಎಲ್ಲ PDF ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಂಪಲ್ ಆಗಿ ಕಾಮರ್ಸ್ ಪೇಪರನ್ನು ತಗೊಳ್ತಾನೆ. ಕಾಮರ್ಸ್ ಪೇಪರನ್ನು ಕ್ಲಿಕ್ ಮಾಡಿದಾಗ ಒಂದು PDF ಓಪನ್ ಆಗುತ್ತೆ. PDF ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಅಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಕ್ವಾಲಿಫೈಡ್ ಇನ್ ಕೆಸೆಟ್ 2023 ಹೆಲ್ಡ್ ಆನ್ 13th January 2024 ಅಂತ. ಸೊ ಇಲ್ಲಿ ಸೀರಿಯಲ್ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ನೀವು ಕ್ವಾಲಿಫೈ ಆಗಿದ್ದೀರಿ ಅಂತ ನೋಡಬೇಕಂದ್ರೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಅಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬೋದು. ಹಾಗೆಯೇ ಫಸ್ಟಿಗೆ ಕಟ್ ಆಫ್ ಅಂತ ತಿಳ್ಕೊಳ್ಳಿ. ನೀವು ಅದಕ್ಕಿಂತ ಹೆಚ್ಚು ಮಾರ್ಕ್ ಪಡ್ಕೊಂಡಿದ್ರೆ ಇಲ್ಲಿ ಪ್ರೊವಿಷನಲ್ ಎಲ್ಲಿ ಲಿಸ್ಟ್ ಬಿಟ್ಟಿದ್ದಾರೆ ಅದರಲ್ಲಿ ನೋಡ್ಕೊಳ್ಳಿ. ಇದಿಷ್ಟು ಕೆಇಯಿಂದ ಬಂದಂಥ ಹೊಸ ಅಪ್ಡೇಟ್. ಕೆಇಯಿಂದ ರಿಸಲ್ಟ್ ಅಂತೂ ಕೆಸೆಟ್ನ ರಿಸಲ್ಟ್ ತಾತ್ಕಾಲಿಕವಾಗಿ ಬಿಟ್ಟಿದ್ದಾರೆ. ಫೈನಲ್ ಆಗಿ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ.